ಬೆಳಗಾವಿಯಲ್ಲಿ ಶುರುವಾಯಿತು ಕ್ರೆಡಿಟ್ ಫೈಟ್. ರಾಜಹಂಸಗಡದಲ್ಲಿ ಶಿವಾಜಿ ಬೃಹತ್ ಪ್ರತಿಮೆ ನಿರ್ಮಾಣ ಆಗ್ತಾ ಇದೆ. 4 ಕೋಟಿ ವೆಚ್ಚದಲ್ಲಿ ಕೋಟೆ ಅಭಿವೃದ್ಧಿಯನ್ನ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ್ದಾರೆ. 5ನೇ ತಾರೀಕು ಮಾರ್ಚ್ ಕಾಂಗ್ರೆಸ್ ನಾಯಕರನ್ನ ಕರೆಸಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಆದರೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ರಮೇಶ್ ಜಾರಕಿಹೊಳಿ ಶಾಕ್ ಅನ್ನ ಕೊಟ್ಟಿದ್ದಾರೆ. ಇವತ್ತೇ ಆ ಶಾಕ್ ಅನ್ನ ಕೊಡೋದಕ್ಕೆ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಯಾವ ತರ ಇವತ್ತು ಕೋಟೆಗೆ ಭೇಟಿ ಕೊಡೋದು, ಪರಿಶೀಲನೆ ಮಾಡೋದು, ಸಿಎಂ ಮುಖಾಂತರ ಅದನ್ನ ಉದ್ಘಾಟನೆ ಮಾಡಿಸೋದಕ್ಕೆ ಪ್ಲಾನ್ ಅನ್ನ ರಮೇಶ್ ಜಾರಕಿಹೊಳಿ ಮಾಡಿಕೊಂಡಿದ್ದಾರಂತೆ. ಮೊನ್ನೆ ತಾನೇ ರಮೇಶ್ ಜಾರಕಿಹೊಳಿ ಮಾತಾಡುವಾಗ ಹೇಳ್ತಾ ಇದ್ರು, ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಶಾಸಕಿಯನ್ನ ಈ ಸಲ ಸೋಲ್ಸೋದೇ ನಮ್ಮ ಗುರಿ, ಪಣ ತೊಟ್ಟಿದ್ದೀನಿ ನಾನು ಅಂತೆಲ್ಲ ಹೇಳ್ತಾ ಇದ್ರು. ಈಗ ನೋಡಿದ್ರೆ ಕ್ರೆಡಿಟ್ ಫೈಟ್ ಜೋರಾಗಿ ನಡೀತಾ ಇದೆ. ಸರ್ಕಾರದ ಅನುದಾನ, ಸರ್ಕಾರದ ಕಾರ್ಯಕ್ರಮ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಆಗೋದಕ್ಕೆ ಇದನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿ ಸಾಹುಕಾರ್ ಹೇಳಿದ್ದಾರೆ. ಮತ್ತೊಂದು ಜಟಾಪಟಿಗೆ ಈ ಕೋಟೆ ಮತ್ತೆ ಶಿವಾಜಿ ಪ್ರತಿಮೆ ಬೆಳಗಾವಿ ಭಾಗದಲ್ಲಿ ಕಾರಣ ಆಗುತ್ತಾ ಅನ್ನೋ ಕುತೂಹಲ ಇದೆ. ಈಗ ಬೆಳಗಾವಿಯಲ್ಲಿ ಇಷ್ಟು ದಿನ ಗಿಫ್ಟ್ ಪಾಲಿಟಿಕ್ಸ್, ಪರಸ್ಪರ ವಾಕ್ ಸಮರಗಳು, ಮತ್ತೆ ಶಪಥದ ರೀತಿಯಲ್ಲಿ ನಾನು ಸೋಲಿಸ್ತೀನಿ, ನೀವು ಸೋಲಿಸಬೇಕು ಅಂತ ಹೇಳಿ ಜನರಿಗೆ ಕರೆ ಕೊಡೋದು, ಇಂಥದ್ದೆಲ್ಲ ನಡೀತಾ ಇತ್ತು. ಈಗ ನೋಡಿದ್ರೆ ಕ್ರೆಡಿಟ್ ಫೈಟ್ ಶುರುವಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಚಂದ್ರಕಾಂತ್ ಸುಗಂಧಿ, ಈಗ ಯಾವ ಅನುದಾನದಲ್ಲಿ ಕೋಟೆ ಅಭಿವೃದ್ಧಿ ಮತ್ತೆ ಶಿವಾಜಿ ಪ್ರತಿಮೆ ಆಗಿರೋದು? ಈ ಉದ್ಘಾಟನೆಗೆ ಕಾಂಗ್ರೆಸ್ ಅವರು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರಾ? ಶರ್ಮಿತಾ ಶೆಟ್ಟಿ, ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ರಾಜಹಂಸಗಡದಲ್ಲಿ ಒಂದು ಬೃಹದಾಕಾರದ ಶಿವಾಜಿ ಪ್ರತಿಮೆಯನ್ನು ಈಗಾಗಲೇ ನಿರ್ಮಾಣ ಮಾಡಲಾಗಿದೆ. ಅಂತಿಮ ಹಂತದ ಕೆಲಸಗಳಲ್ಲಿ ನಡೀತಾ ಇದೆ. ಜೊತೆಗೆ ಪ್ರವಾಸೋದ್ಯಮ ಇಲಾಖೆಯಿಂದ ಈ ಒಂದು ಕೋಟೆ ಅಭಿವೃದ್ಧಿಗೆ 4 ಕೋಟಿ ರೂಪಾಯಿ ಅನುದಾನವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ಸ್ಥಳೀಯ ಶಾಸಕಿ ಹೆಬ್ಬಾಳ್ಕರ್ ಕೂಡ ಪ್ರತಿಮೆ ನಿರ್ಮಾಣಕ್ಕೆ ಒಂದು ಹೆಚ್ಚಿನ ಮುತುವರ್ಜಿನ ವಹಿಸಿದ್ರು. ಯಾಕಂದ್ರೆ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಮರಾಠ ಮತದಾರರೇ ಪ್ರಮುಖರಿಂದ ಈ ಮರಾಠ ಮತದಾರನ ಸೆಳೆಯಕ್ಕೆ ತಂತ್ರವನ್ನು ಮಾಡಿದ್ರು. ಇದೇ ಮಾರ್ಚ್ 5 ಈ ಒಂದು ಏನು ರಾಜಹಂಸಗಡದ ಅಭಿವೃದ್ಧಿ ಹೊಂದಿದಂತಹ ಒಂದು ಕೋಟೆ ಶಂಕುಸ್ಥಾಪನೆಗೆ ನಿರ್ಧಾರ ಮಾಡಲಾಗಿತ್ತು. ಜೊತೆಗೆ ಈ ಒಂದು ಶಂಕುಸ್ಥಾಪನೆ ವೇಳೆಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರು, ಪ್ರಮುಖವಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರನ್ನ ಕರೆಸಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ಲಾನ್ ಮಾಡಿದ್ರು. ಅದಕ್ಕೆ ಮೊದಲೇ ಈಗ ಬಿಜೆಪಿ ಟಕ್ಕರ್ ಕೊಡಕ್ಕೆ ಒಂದು ಪ್ರಯತ್ನ ಮಾಡಿದೆ. ಇತ್ತೀಚೆಗೆ ಹಿರೇಬಾಗೇವಾಡಿಯಲ್ಲಿ ಒಂದು ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಒಂದು ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಮಾತನಾಡಿದ ರಮೇಶ್ ಜಾರಕಿಹೊಳಿ ಸರ್ಕಾರದ ಅನುದಾನ ಪಡೆದು ಸ್ವಂತ ಆಸ್ತಿ ರೀತಿಯಲ್ಲಿ ಅವರು ಮಾಡ್ತಿದ್ದಾರೆ ಅಂತೇಳಿ ಒಂದು ವಾಗ್ದಾಳಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ನಡೆಸಿದ್ರು. ಜೊತೆಗೆ ಏನು ಅಂದ್ರೆ ಇವತ್ತು ರಮೇಶ್ ಜಾರಕಿಹೊಳಿ ಮತ್ತು ಬೆಳಗಾವಿ ಜಿಲ್ಲಾ ಬಿಜೆಪಿ ಘಟಕದ ಗ್ರಾಮೀಣ ಘಟಕದ ಅಧ್ಯಕ್ಷ ಸಂಜಯ್ ಪಾಟೀಲ್ ಸೇರಿದಂತೆ ಹಿರಿಯ ಅಂದ್ರೆ ಎಲ್ಲಾ ಬಿಜೆಪಿ ನಾಯಕರು ಆ ಒಂದು ಸ್ಥಳಕ್ಕೆ ಭೇಟಿ ಕೊಡಕ್ಕೆ ತೀರ್ಮಾನ ಮಾಡಿ ಜೊತೆಗೆ ಏನು ಅಂದ್ರೆ ಸರ್ಕಾರದ ಮೇಲೆ ಒತ್ತಡ ತರಬೇಕು. ಈ ಒಂದು ಸರ್ಕಾರದ ಅನುದಾನದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸವನ್ನ ಸರ್ಕಾರ ಅಂದ್ರೆ ಜಿಲ್ಲಾಧಿಕಾರಿಗಳ ಮೂಲಕ ಆಮಂತ್ರಣ ಪತ್ರಿಕೆಯನ್ನ ಮುದ್ರಿಸಿ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಕರೆಸಿ ಉದ್ಘಾಟನೆ ಮಾಡಿಸ್ತೀನಿ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಇದು ರಾಜಕೀಯಕ್ಕೆ ಅಂದ್ರೆ ರಾಜಕೀಯ ಪ್ರಕರಣಕ್ಕೆ ತಿರುಗಿರ್ತಕ್ಕಂಥದ್ದು. ಹೀಗಾಗಿ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನೇ ಅಭಿವೃದ್ಧಿ ಮತ್ತು ಏನೇ ಕೆಲಸ ಮಾಡಕ್ ಹೋದ್ರು ರಮೇಶ್ ಜಾರಕಿಹೊಳಿ ಅದಕ್ಕೆ ಅಡ್ಡಿ ಬರ್ತಿದ್ದಾರೆ. ಮತ್ತು ಜೊತೆಗೆ ಏನು ಸರ್ಕಾರದ ಅನುದಾನವನ್ನ ಬಳಕೆ ಮಾಡ್ಕೊಂಡಿದ್ರು. ಹೀಗಾಗಿ ಜಿಲ್ಲಾಡಳಿತ ಮೂಲಕವೇ ಏನು ಶಂಕುಸ್ಥಾಪನೆ ಮಾಡಬೇಕು ಅಂತೇಳಿ ಈಗ ರಮೇಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ. ಇವತ್ತು ಕಾಮಗಾರಿ ಸ್ಥಳಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದೆ. ಬಳಿಕ ಮುಖ್ಯಮಂತ್ರಿ ಯಾವಾಗ ಬರ್ತಾರೆ ಅಂತಕ್ಕದ್ರ ಬಗ್ಗೆ ದಿನಾಂಕವನ್ನು ನಿಗದಿ ಮಾಡಕ್ಕೆ ಬಿಜೆಪಿ ಮುಖಂಡರು ಈಗ ತೀರ್ಮಾನ ಕೈಗೊಂಡಿದ್ದಾರೆ. ಶರ್ಮಿತಾ ಶೆಟ್ಟಿ, ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ರಮೇಶ್ ಜಾರಕಿಹೊಳಿ ಅಭಿಮಾನಿ ಬಳಗದಿಂದ 2 ಬಾರಿ ಸಮಾವೇಶ ಮಾಡುವ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದು ಟಕ್ಕರನ್ನು ಕೊಟ್ಟಿದ್ರು. ಈಗ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಕಾನ್ಫಿಡೆನ್ಸ್ ಇರ್ಬೇಕಂದ್ರೆ ಮರಾಠ ಮತದಾರ ನನ್ನ ಜೊತೆಗೆ ಅಂತೇಳಿ ಒಂದು ಸರ್ಕಾರದಿಂದನೇ ಏನು ಶಂಕುಸ್ಥಾಪನೆ ಆಗ್ಬೇಕು ಅಂತೇಳಿ ಈಗ ಪಟ್ಟಣ ಹಿಡಿದಿರ್ತಕ್ಕಂಥ ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಭಾರತಕ್ಕೆ ಚೀತಾಗಳನ್ನ ಪರಿಚಯಿಸುವ ಯೋಜನೆಯ ಮೊದಲ ಹಂತದ ಪ್ರಯತ್ನ ಯಶಸ್ವಿಯಾಗಿತ್ತು. ಈಗ 2ನೇ ಪ್ರಯತ್ನವೂ ಯಶಸ್ವಿಯಾಗ್ತಾ ಇದೆ. ಇವತ್ತು ಭಾರತಕ್ಕೆ 12 ಚೀತಾಗಳು ಆಗಮಿಸ್ತಾ ಇವೆ. 7 ಗಂಡು ಚೀತಾ ಹಾಗೇನೆ 5 ಹೆಣ್ಣು ಚೀತಾಗಳು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಆಗಮಿಸ್ತಾ ಇವೆ. ಇನ್ನೇನು ಕೆಲವೇ ಹೊತ್ತಲ್ಲಿ 12 ಚೀತಾಗಳು ಮಧ್ಯಪ್ರದೇಶದ ಕುನ್ಹೋ ಅರಣ್ಯ ಪ್ರದೇಶ ತಲುಪಿವೆ.